ಹೇಳಿ ಮಧು ಅವರೇ. ಇದು 4 ರಿಂಗ್ ಹಾಕಿದೀನಿ ಸರ್. ಇದಕ್ಕೆ ಹಾಂ 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 4 ರಿಂಗು ನಮ್ಮ ಊರನ್ನ ನಮ್ಮ ಕ್ಲಾಸ್ಮೇಟ್ ಕುಮಾರ್ ಅಂತ ಇದ್ರು, ಗಾರೆ ಕೆಲಸದವರು. ಹಾಂ ಹಾಂ ನನ್ನ ಕ್ಲಾಸ್ಮೇಟ್ ಅವರು. ಹ್ಮ್ ಹ್ಮ್. ಅವ್ರನ್ನ ಕರ್ಕೊಬಂದು ಹಾಂ ಹಾಂ ಬನ್ನಿ ಸರ್ ಇಲ್ಲಿ. ಹ್ಞೂ ಹ್ಞೂ ಈ ಡೇಟ್ ನೋಡಿ ಸರ್. 20/2023 1/1 ಇಲ್ಲಿಗೆ 2 ವರ್ಷ ಆಗಿದೆ ಇದು ಕಟ್ಟಿ. ಹೌದು, 1/1/2023. ಹೌದು ಹೌದು. ಇದಕ್ಕಿಂತ ಮುಂಚೆ ನಾವು ಜೀವಾಮೃತ ಕೊಡೋದೇ ಒಂದು ಸಾಹಸ ಆಗಿತ್ತು ನನಗೆ. ನಮ್ ಗಂಡ ಹೆಂಡತಿ ಕಚ್ಚಾಡವು. ಆಯ್ಕಿಲ್ಲ ಕಣ್ರಿ, ಸತ್ತೆ ಒಳಗೆ ಯಾರು ಎರ್ಚೋದು, ಹೆಂಗೂ ಕಷ್ಟಪಟ್ಟು ಎರ್ಚವು, ಭಾರಿ ರಿಸ್ಕ್ ತಗೊಳವು ಸರ್. ಎರ್ಚಿ ಹೆಂಗೋ ಅವ್ರು ಇರ್ತಾವು. ನೀವೀಗ ಹೆಂಗೆ ಪಾಪ ಹಸು ಇಲ್ದಾನೆ ಬ್ಯಾರವ್ರ ಹತ್ರ ಗಂಧ ಸಗಣಿ ಕಲೆಕ್ಟ್ ಮಾಡ್ತೀರಾ, ಅದೇ ರೀತಿ ನಾನು ಕೂಡ ನಾಟಿ ಹಸು ಸಾಕಿರೋರ್ತವು ರಿಕ್ವೆಸ್ಟ್ ಮಾಡಿ ಒಂದು 200-300 ರೂಪಾಯಿ ಕೊಟ್ಟು ಅವ್ರ ಹತ್ರ 10 kg ಸಗಣಿ, 10 kg ಗಂಧ, 10 ಲೀಟರ್ ಗಂಧ. ಯಾಕೆಂದ್ರೆ ಅವ್ರು ಗಂಧ ಇಡಕ್ಕನಾರು ಕೆಲಸ ಮಾಡ್ಲಿ ಅನ್ನೋಕ್ಕೋಸ್ಕರ ಹಣ ಕೊಡ್ತಿದ್ದು. ಅವ್ರಿಗೆ ಖುಷಿಯಾಗಿ 100-200 ರೂಪಾಯಿ ಸಿಗೋದು ಅಂದ್ಬಿಟ್ಟು ಅವರು ಹಿಡಿತಿದ್ರು. ಅದನ್ನ ಹಿಡಿದಿ ಕೊಡ್ತಿರು ಅವ್ರ ಮನೆ ಹೆಂಗಸರುಗಳು. ಅದರಲ್ಲಿ ಒಂದ್ ಸ್ವಲ್ಪ ಮೋಸ ಆಯ್ತು ನನಗೆ. ಹೆಚ್ಚಪ್ಪಸದ್ ಕೊಟ್ಬಿಟ್ಟಿದ್ರು. ಅದು ತಿಳಿದಾಗ ನಮ್ಗೆ ಅನಂತರಾವ್ ಹತ್ರ ಹೇಳ್ಕೊಂಡಾಗ ಅನಂತರಾವ್ ಅವರು ದಯವಿಟ್ಟು ನಾಟಿ ಹಸು ಸಾಕಿ, ನೀವು ಸಕ್ಸಸ್ಫುಲ್ ರೈತರ ಅದ್ರ ಪ್ರಾಮುಖ್ಯತೆ ತಿಳಿಸಿ ಆ ಭಾಗದಲ್ಲಿ ಅಂದ್ಬಿಟ್ಟು ಒತ್ತಿ ಹೇಳಿದಾಗ ನಾನು ನಾಟಿ ಹಸು ಬರಿ ಮಾಡ್ಕೊಂಡು ಬರು ಮಾಡ್ಕೊಳಕ್ಕಿಂತ ಮುಂಚೆ ಇದೆಲ್ಲ ಸೆಟಪ್ ರೆಡಿ ಮಾಡ್ಕೊಂಡಿದ್ದೆ. ರಿಂಗು 4 ಇದೆ ಸರ್. ಇದು ಸ್ಟೇಜ್ ಕಟ್ಕೊಂಡೆ ಮೊದ್ಲಿಗೆ. ಸ್ಟೇಜ್ ಎಷ್ಟಡಿ ಹೈಟ್? 3 ಅಡಿ ಸ್ಟೇಜ್. ಇದು 3 ಅಡಿ ಇದೆ. ಈ 3 ಅಡಿ ಸ್ಟೇಜ್ ಮೇಲೆ ಇದು ಕುಣಿಸಿರೋದು. ಒಳಗಡೆಗೆ ಮಣ್ಣು ಇಲ್ಲೇ ನಮ್ ಗದ್ದೆದು ತುಂಬಿರೋದು. ಒಳಗಡೆ ಕಲ್ಲು ಎಲ್ಲ ತುಂಬಿ ಸ್ಟೇಜ್ ಕಟ್ಕೊಂಡು ಅದ್ರ ಮೇಲೆ 4 ರಿಂಗ್ ಹಾಕಿ 420 ಲೀಟರ್ ಕೆಪಾಸಿಟಿ ಸರ್. ಇದು 420. ಸಾಮಾನ್ಯವಾಗಿ 500 ಲೀಟರ್ ಮಾಡಿಸ್ಕೊಂಡ್ರೆ ಚಂದ. ನಾನು ರಿಂಗು ಅವರು 500 ಲೀಟರ್ ಹೇಳಿದೆ, 420 ಲೀಟರ್ ಕೊಟ್ಬಿಟ್ಟವ್ರೆ. ತಂದಾಗಿತ್ತು, ಎತ್ಕೊ ಬಂದಾಗ್ಬಿಟ್ಟಿತ್ತು. ವಾಪಸ್ ತಗೊಂಡು. ಎಷ್ಟಡಿ ರಿಂಗ್ ಮದುವರೆ ಇದು ಅಂದಾಜು ಸರ್? ರಿಂಗ್ ಅಗಲ ಎಷ್ಟಿದೆ ಅಂದಾಜು? ಅಂದಾಜು 3 ಅಡಿ ಅಗಲ ಇದೆ. 3 ಅಡಿ ಅಗಲ ಇದೆ. ಒಂದ್ 4 ರಿಂಗ್ ಇದೆ. ಅವ್ರು ಕೇಳಿದ್ರೆ ನಿಮ್ಗೆ ಮಾಡ್ಕೊಡ್ತಾರೆ. 500 ಲೀಟರ್ ಕೆಪಾಸಿಟಿ ಮಾಡ್ಕೊಡ್ತಾರೆ. ಪಕ್ಕ ನೀವು ಹೇಳ್ಬೇಕು ಅವ್ರಿಗೆ. ಮೆಜರ್ಮೆಂಟ್ ನನ್ಗೆ 550 ಲೀಟರ್ ಇಂದ 500 ಲೀಟರ್ ಇರ್ಲೇಬೇಕು ಅಂತ ಹೇಳ್ಬೇಕು. ಅವರು ಮಾಡ್ಕೊಟ್ಟಿದ್ದ. ಅಲ್ಲಿಗೆ ಮೊದಲನೇದು ಸ್ಟೇಜ್ ರೆಡಿ ಮಾಡ್ಕೊಂಡ್ರಿ. ಸ್ಟೇಜ್ ಆಗ್ತಿದ್ದಂಗೆ ರಿಂಗ್ ಇದು ಮಾಡಿದ್ರೆ ಹಾಕಿ ಒಂದು 5 ದಿನ 10 ದಿನ ಒಣಗಿ ಚೆನ್ನಾಗಿ ಕ್ಯೂರಿಂಗ್ ಆದ್ಮೇಲೆ ತಂದು ರಿಂಗ್ ಮಾಡ್ಬೇಕು. ರಿಂಗ್ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಗಿಲೋ ಮಾಡಿಸ್ಬೇಕಿತ್ತ. ನೀಟಾಗಿ ಗಿಲೋ ಮಾಡ್ಬಿಡ್ಬೇಕು. ಸಿಮೆಂಟ್ ಹಚ್ಬಿಟ್ಟು ತಿಳಿ ನೀರಲ್ಲಿ ನಮ್ ಕ್ಲಾಸ್ಮೇಟ್ ಅವರು ಮಾಡ್ಕೊಟ್ರು ನೀಟಾಗಿ. ಮಾಡಾದ್ಮೇಲೆ ಇಲ್ಲಿ ಬನ್ನಿ ಸರ್. ಇಲ್ಲಿ ಓಲ್ ನೀವು ರಿಂಗ್ಗಳು ಕೊಡ್ಬೇಕಾದ್ರೆ ಓಲ್ ಹಾಕ್ಸಿರ್ಬೇಕು. ಅವ್ರಿಗೆ ಹೇಳಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಕೊಟ್ಬಿಟ್ಟು ಮಾಡ್ಬೇಕು. ಕೆಳಗಡೆ ಎಂಡ್ ಅಲ್ಲಿ ಕಂಪ್ಲೀಟ್ ಕಷ್ಟ ಎಲ್ಲ ಹೋಗಕ್ಕೆ ನೀವು ರಿಂಗ್ 2 ಇಂಚು ಮಾಡ್ಸಿರ್ಬೇಕು ಸರ್. ಹೌದು ಹೌದು ಹೌದು. ಕೆಳಗಡೆ ಎಂಡು 2 ಇಂಚ್ ಇರ್ಬೇಕು. ಅದು 2 ಇಂಚ್ ಪೈಪ್ ಓಲ್ ಇರ್ಬೇಕು. ಅದರಿಂದ ಮೇಲ್ಗಡೆ 1 ಅಡಿ 1.5 ಅಡಿ ಮ್ಯಾಕೆ 1.5 ಇಂಚ್ ಪೈಪ್. 1.5 ಇಂಚ್ ಪೈಪ್ 1.5 ಅಲ್ಲ 1 ಇಂಚ್ ಪೈಪ್. 1 ಇಂಚ್ ಪೈಪ್ ಇದೆ. 1 ಇಂಚ್ ಪೈಪ್ಗೆ ಓಲ್ ಮಾಡಿಸ್ಬೇಕು ಇಲ್ಲಿ. ಅಲ್ಲಿಗೆ ಕೆಳಗಡೆ ಪೈಪು ಗಷ್ಟ ಹೋಗೋದಿಕ್ಕೆ. ಹೌದು. ಅಲ್ಲಿಗೆ ಇದು ಮೇಲ್ಗಡೆದು ಜೀವಾಮೃತಕ್ಕೆ ಫಿಲ್ಟರ್ ಇದ್ರ ಮೇಲೆ ಬೀಳುತ್ತೆ. ಹೆಂಗೆ ಅಂತ ಕೊಡೋ ಪ್ರಕ್ರಿಯೆ ಹೆಂಗೆ ಸರ್ ಅಂದ್ರೆ 7 ದಿನ ಈಗ ತಿರುಗಿದೀನಿ ಅಲ್ವಾ, 7 ದಿನ ತಿರುಗ್ತೀವಿ ಸರ್. 8ನೇ ದಿನಕ್ಕೆ ಜೀವಾಮೃತ, 9ನೇ ದಿನಕ್ಕೆ ಜೀವಾಮೃತ ಕೊಡ್ಬೇಕಾದ್ರೆ 8ನೇ ದಿನ ತಿರುಗಲ್ಲ, ಇನ್ನು ಬಿಟ್ಬಿಡ್ತೀವಿ. ಈ ಫುಲ್ ಗಷ್ಟ ಎಲ್ಲ ಬಂದು ಈ 1 ಅಡಿಗೆ ನಿಂತಿರ್ತದೆ. 1 ಅಡಿಗೆ ನಿಂತ್ಕೊಳುತ್ತೆ. ಈ ತಿಳಿ ನೀರ್ ಮಾತ್ರ ಇಲ್ಲಿ ಬೀಳುತ್ತೆ. ಇಲ್ಲಿ ನಿಮ್ಗೆ ತಿರುಗದ ಹೋಗ್ರೆ ತೋರ್ಸಬೇಕು ನಿಮ್ಗೆ. ಒಂಚೂರು ಹಿಂಗೆ ಬರೀ ತಿಳಿ ನೀರ್ ಬರುತ್ತೆ. ಇಲ್ಲಿ ಗಷ್ಟ ಬರೋದು ನೋಡಿ, ನೀರಂಗ್ ಬರ್ತದೆ. ಆ ನೀರು ಫಿಲ್ಟರ್ ಮಾಡ್ಕೋತದೆ. ಫಿಲ್ಟರ್ ಮಾಡ್ಕೊಂಡು ಇಲ್ಲೇ ಅಲ್ಲಿ ಆಲ್ಮೋಸ್ಟ್ ಗಷ್ಟ ಎಲ್ಲ ಅಡಿಲಿರ್ತದೆ. ತೆಳುವಾದ ನೀರು ಇಲ್ಲೂ ಫಿಲ್ಟರ್ ಆಯ್ತದೆ, ಇದಕ್ಕೆ ಬೀಳ್ತದೆ ಈ ಡ್ರಮ್ಗೆ. ಅಲ್ಲಿಗೆ ಇದು ಜೀವಾಮೃತ ಬಿಡ್ತೀರಾ, ಇದ್ರದೊಂದು ಮೆಶ್ ಕಟ್ಕೊಂಡು ಫಿಲ್ಟರ್ ಮಾಡ್ಕೊಂಡಿದ್ದೀರಾ ನೀವು? ನಮ್ಮ ಮನೇಲೆ ಇತ್ತು ಅಲ್ವಾ, ಫಿಲ್ಟರ್ ಮಾಡ್ಕೊಂಡಿದ್ದೀರಾ. ಆ ಫಿಲ್ಟರ್ ಆಗೋ ನೀರ್ ಬಂದು ನಾನೇ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ 1 ಎಕರೆಗೆ ಬೇಕಾಗಿರಂಗೆ ಒಂದು 150 ಲೀಟರ್ ಹಿಡಿತದೆ ಸರ್. ಅದು 150 ಲೀಟರ್ ತುಂಬಿಕೊಡುತ್ತೆ. ತುಂಬಿಕೊಂಡಿದ್ದು ಇಲ್ಲಿ ನೋಡಿ ಕೆಳಗಡೆ ಓಲ್ ಹಾಕ್ಸಿದೀನಿ. ಇದು ನಾನೇ ಮಾಡ್ಕೊಂಡಿರೋದು. ಇದೆಲ್ಲ ನಾನ್ ಮಾಡ್ಕೊಂಡಿರೋದು. ಪೈಪ್ ಲೈನ್ ನಾನು ಅವ್ರು ಮಾಡಲ್ಲ. ಇದೆಲ್ಲ ನಾನ್ ಟೆಕ್ನಿಕಲ್ ನಾನು ಐಡಿಯಾ ಮಾಡ್ಕೊಂಡಿರೋದು. ಅಲ್ಲಿಂದ ಓಲ್ ಮಾಡ್ಕೊಂಡಿದೀನಿ. ಅಲ್ಲಿಂದ ಕಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಫಿಲ್ಟರ್ ಆಗುತ್ತೆ ಸರ್. ಮತ್ತೆ
ಇಲ್ಲಿ ಎರಡನೇ ಫಿಲ್ಟ್ರು. ಇದು ಎರಡನೇ ಫಿಲ್ಟ್ರು ಅಲ್ಲಾಯ್ತು, ಅಲ್ಲಿ ಬಿದ್ದಿದ್ದು ಇಲ್ಲಾಯ್ತು, ಇಲ್ಲಿ ಬಂದು ಇಲ್ಲಿ ತುಂಬಿಕೊಳ್ಳುತ್ತೆ ಈ ಕೆಳಗಡೆಗೆ. ಈ ವೆಂಚರಿ ಮುಖಾಂತರ ಈ ಬೋರ್ನ ನಾವು ನೀರು ಏನಿದೆ ಈ ಬೋರ್ಲಿ ನೀರು ಹೋಯ್ತಾ ಇರ್ತದೆ. ಹೋಯ್ತಾ ಇರ್ಬೇಕಾದ್ರೆ ವಾಲ್ ಆಫ್ ಮಾಡ್ತೀವಿ ಸರ್. ಇದು ವಾಲ್ ಅಂದ್ರೆ ಕಂಪ್ಲೀಟ್ ಆಫ್ ಮಾಡಬಾರ್ದು, 100ಗೆ 80% ಆಫ್ ಮಾಡಬೇಕು. ಇನ್ 20% ಪ್ರೆಷರ್ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನಮ್ಮ ವೆಂಚರಿಲಿ. ಹೌದು ಹೌದು ಹೌದು. ಈ ವೆಂಚರಿಲಿ ಈ ನೀರು ಹೋಗ್ಬೇಕಂತದ್ದು ಇಲ್ಲಿ ಹೋಗದಾಗ ಏನಾಯ್ತದೆ, ಪ್ರೆಷರ್ ಕ್ರಿಯೇಟ್ ಆಗಿ ಜೀವಾಮೃತ ಎಳ್ಕೊಂಡು ಇಡೀ ತೋಟ ಕೊಂಡೋಗುತ್ತೆ ಸರ್. 25 ಮಿನಿಟ್ಸ್ ಸಾಕು ಸರ್. 400 to 600 ಲೀಟರ್ ಜೀವಾಮೃತ ಹೊಡಿತದೆ ಅಲ್ಲಿಗೆ. ನೀವು ಅಲ್ಲಿಗೆ ನೀವು 15 ದಿನಕ್ಕೆ ಬರೀ 30 ನಿಮಿಷ ಕೆಲಸ ಮಾಡ್ತೀರಾ ಅಷ್ಟೇ ಅಲ್ವಾ? 15 ದಿನಕ್ಕೆ 30 ನಿಮಿಷ, 1 ತಿಂಗಳಿಗೆ 1 ಅವರ್. 1 ಅವರ್ ನಿಮ್ ತೋಟದ ನಿರ್ವಹಣೆಗೆ ನೀವು ಕೊಡ್ತಾ ಇರೋ ಸಮಯ. ಇನ್ ಮಿಕ್ಕಿದ ಟೈಮ್ ಎಲ್ಲ ಜಾಲಿ ಜಾಲಿ. ಅಲ್ಲಿಗೆ ಜನ ನಾನು ಬೆಳಗ್ಗೆ ಸಂಜೆ ತನಕ ತೋಟದಲ್ಲಿ ದುಡಿದೆ ಅಂತಾರಲ್ಲ, ಅವ್ರಿಗೆ ಹುಚ್ಚರು ಸರ್ ಒಂದು ಆನ್ಸರ್ ಇದು. ಬನ್ನಿ ಸರಿ. ಆಮೇಲೆ ನೀವು ಈಗ ಬರೀ ತೋಟ ಇರಬಾರ್ದು, ಒಳಗಡೆ ನಾವು ಹಣ್ಣಿನ ಗಿಡಗಳು ಹಾಕ್ಬೋದು, ಕೋಕೋ ಗಿಡಗಳು ಇವೆಲ್ಲ ಇಲ್ಲಿ ಮೆಣಸು ಇವೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ. ಯಾಕೆಂದ್ರೆ ಮೆಣಸು ಹಾಕಕ್ಕಿಂತ ಮುಂಚೆ ನಾವು, ಯಾಕಂದ್ರೆ ನನ್ ಕೈಗೆ ಸಿಕ್ಕಿದ್ದು 3-4 ವರ್ಷ ಆಗಿದೆ ನಮ್ಮ ತೋಟ. ಈ 4 ವರ್ಷದಿಂದ ನಮ್ಮ ಭೂಮಿನ ಫಲವತ್ತತೆ ಮಾಡೋದ್ರಲ್ಲೇ ಕಾಲ ಕಳೀತಾ ಇದೀನಿ. ಫಸ್ಟ್ ನಮ್ ಭೂಮಿ ಫಲವತ್ತತೆ ಆಗ್ಬೇಕು. ಅಲ್ಲಿಗೆ ನೀವು ಫಲವತ್ತತೆ ಆದ್ಮೇಲೆ ನಂತರ ಮೆಣಸು, ಕೋಕೋ ಏನೇನ್ ಬರುತ್ತೆ ಅದನ್ನ ವೆರೈಟಿ ಗಿಡಗಳನ್ನ ಹಾಕಬಹುದು. ನಳ್ಳಿಗೆ ಏನ್ ಬರುತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಸೆಲೆಕ್ಟ್ ಮಾಡ್ಕೊಂಡು ಮುಂದಿನ ಆದಾಯಗಳನ್ನ ಹೆಚ್ಚಿಸ್ತಾ ಹೋಗ್ಬೇಕು. ಏಕ ಬೆಳೆ ಪದ್ಧತಿ ಮಾರಕ, ಬರೀ ಬಹು ಬೆಳೆಗಳು ಇರ್ಬೇಕು ಅದ್ರೊಳಗಡೆ. ಮೆಣಸು, ಕೋಕೋ, ಗ್ಲಿಸಿಡಿಯಾ ಮತ್ತೆ ವೆನಿಲಾ ಈ ತರ ಬರುತ್ತೆ. ನಮ್ಗೆ ತೋಟಗಾರಿಕೆಗಳನ್ನ ಗಿಡಗಳನ್ನ ಸಂಶೋಧನೆ ಮಾಡಿ ಯಾರು ನೈಸರ್ಗಿಕ ಕೃಷಿ ಮಾಡಿರ್ತಾರೆ, ಹಣ್ಣು ಏನೇನು ಅಳವಡಿಸ್ಕೊಂಡಿದ್ದಾರೆ ಅದನ್ನ ಮಾಡ್ಬೇಕು. ಹೌದು, ಜಾಯಿಕಾಯಿನೂ ಪ್ರಯತ್ನ ಮಾಡಿ. ನೆಳ್ಳಲ್ಲಿ ಬರುವಂತದ್ದು ಈಗ ಆಲ್ರೆಡಿ ತೋಟ ಮಾಡಿರೋರ್ಗೆ ಹೇಳ್ತಾ ಇರೋದು. ಹೊಸದಾಗಿ ಮಾಡ್ತಾ ಇರೋರು ಇದಾರಲ್ಲ ನೋಡಿ, ನಮ್ ಸುಭಾಷ್ ಪಾಳೇಕರ್ ಹೇಳಿದ್ರು 5 ಲೇಯರ್ ಮಾಡಿದ್ರು ತುಂಬಾ ಒಳ್ಳೇದು. ಇದು ಆಲ್ರೆಡಿ ಹಳೆ ತೋಟ, ಇದು ಮಾಡ್ಬಿಟ್ಟಿದ್ದಾರೆ. ಈ ಮಾಡಿರೋದಕ್ಕೆ ನಾವ್ ಏನ್ ಮಾಡ್ಬೋದು, ಫಲವತ್ತತೆ ಮಾಡ್ಬೇಕು. ಫಸ್ಟ್ ಮಣ್ಣ ಕೈಗೆ ಸಿಕ್ಕದ್ಮೇಲೆ ಫಸ್ಟ್ ದುಡ್ಡು ಮಾಡೋದಲ್ಲ, ಫಲವತ್ತತೆ ಮಾಡಿ, ಮಣ್ಣು ಫಲವತ್ತತೆ ಮಾಡಿ. ಮಣ್ಣಿನ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಮಣ್ಣು ಮೇಲೆ ಬೀಳ್ಬೇಕು ನಮ್ ತಲೆ. ಫಸ್ಟ್ ಕಾಂಟ್ರಾಕ್ಷನ್ ಕೊಡ್. ನಮ್ ಮೈನ್ ವೆರಿ ಇಂಪಾರ್ಟೆಂಟ್ ಮಣ್ಣು ಮಣ್ಣು ಉಳಿಸೋದ್ರಲ್ಲಿ ನಿಮ್ಮ ಸಮಯ ಕೊಡ್ಬೇಕು ಮಣ್ಣಿಗೆ. ನೀವು ಮಣ್ಣನ್ನ ಉಳಿಸಿದ್ರೆ ಮಣ್ಣು ಬೆಳೆನ ಉಳಿಸುತ್ತೆ, ಬೆಳೆ ಉಳಿಸುತ್ತೆ, ನಿಮ್ಮನ್ನು ಉಳಿಸುತ್ತೆ, ನಮ್ಮನ್ನು ಉಳಿಸುತ್ತೆ. ಖಂಡಿತ ನಿಮ್ಗೆ ಆರೋಗ್ಯ ಸಂಪೂರ್ಣ ನಿಮ್ ಕುಟುಂಬನ ಉಳಿಸೋದು